ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ನಾವು ಬೆಂಗಳೂರಲ್ಲಿರುವಂಥ ಇಬಿಸು ಪ್ಯಾಲೇಸಿಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ಹೈಬ್ ಪಾಪಪ್ ಪಾರ್ಕ್. ಹೈಬ್ದು ಪಾಪಪ್ ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ 2 days. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡುವ ಫಸ್ಟ್ ಟೈಮ್ K-pop ಇವೆಂಟಿಗೆ ಹೋಗ್ತಾ ಇದ್ದೀವಿ. ಅದು ಇಂಡಿಯಾದಲ್ಲಿ ಅದು ಹೈಬ್. ಎಕ್ಸೈಟೆಡ್? ಅಂದರೂ ಇದು ಲಾಸ್ಟ್ 2 daysಲ್ಲಿ ವೆನ್ಯೂ ಚೇಂಜ್ ಆಗಿದ್ದು. ಓರಿಯನ್ ಮಾಲಲ್ಲಿ ನಡಿಬೇಕಾಗಿದ್ದು ಇಲ್ಲಿ ಯಾವುದೋ ಕನ್ವೆನ್ಷನ್ ಹಾಲ್. ಬಟ್ ಕನ್ವೆನ್ಷನ್ ಹಾಲ್ ಚೆನ್ನಾಗೈತೆ, ರೋಡ್ ಹೆಸರು ತಕ್ಕಂಗಿದೆ. ಪ್ಯಾಲೇಸ್ ಥರ ಐತೆ, ದೊಡ್ಡದಾಗಿದೆ. ಮಾತ್ರ ನೋಡೋದ ರಿಜಿಸ್ಟ್ರೇಷನ್ ಯಾವಾಗ ಓಪನ್ ಆಗುತ್ತೆ. ಊರಿಗೆ ಮುಂಚೆ ಬಂದಿದ್ದೇವೆ ಅಂದರೆ ನಮಗೆ ಮುಂಚೆ ಆಲ್ರೆಡಿ ರಿಜಿಸ್ಟ್ರೇಷನ್ ಡೆಸ್ಕ್ ಹತ್ರ ಸುಮಾರು ಜನ ಅವರೇ. ಬಟ್ ಐ ಥಿಂಕ್ ವಿ ಆರ್ ವಿತಿನ್ ದಟ್ 400 ಪೀಪಲ್. ಯಾಕಂದರೆ ಆ ಫ್ಯಾಂಡಮ್ ಪಾಸ್ಪೋರ್ಟ್ ಏನು ಅಂತಾರಲ್ಲ, ಸೊ ಐ ಥಿಂಕ್ ವಿ ವಿಲ್ ಗೆಟ್. ಸೂಪರ್ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ಆಲ್ ದ ಪಾಪಪ್ಸ್. ಲೆಟ್ಸ್ ಗೋ. ರಿಜಿಸ್ಟ್ರೇಷನ್ ಇನ್ನೂ ಓಪನ್ ಆಗಿದೆ ಅನಿಸ್ತದಲ್ವಾ? ಇದೆಯಾ? ಇಸ್ ಇಟ್ ಓಪನ್? ಓಪನ್ ಆಗಿತ್ತಾ? ಈಗ ಎಷ್ಟು? ಈಗ 11 ಗಂಟೆ. ಬಟ್ ನೀವು ಗೆದ್ದ ಪಾಸ್ಪೋರ್ಟ್ನ ಆಲ್ರೆಡಿ ಒಂದು 50 ಜನ ಇದ್ದಾರೆ. ಫೈನಲಿ ಗಾಟ್ ದ ಪಾಸ್ಪೋರ್ಟ್. ಎಂಟ್ರ್ ಆಗಿದ್ದೀವಿ ಒಳಗಡೆ. ಲೆಟ್ಸ್ ಎಂಜಾಯ್. ವಿ ಹ್ಯಾವ್ ದಿ ಹೈಬ್ ಮರ್ಚ್ ಸ್ಟಾಲ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಏನೇನೆಲ್ಲ ಇದೆ ಅಂತ. ದೇರ್ ಇಸ್ ಅ ಫ್ಯಾನ್ ಲೆಟರ್ ಝೋನ್. ಏನು ಬರ್ತದೆ ಪೂಜಾ? ಸಾರಂಗಿ ಅಂತ ಐ ಥಿಂಕ್ ನೀನು ಒಬ್ಳೆ ಬರ್ತಿರೋದನ್ನ. ಪೂಜಾ H&M, Samsung. We'll go for this store. Now come. We are going for the Samsung pop-up. ಡಾನ್ಸ್ ಇಲ್ಲಿ. ಏನು ಬರುತ್ತೋ ಅದು ಮಾಡೋದು. We are here to enjoy. ಸೊ ಫಸ್ಟ್ ಪಾಪಪ್ಗೆ ಹೋಗಿದ್ದು ನಾವು ಸ್ಯಾಮ್ಸಂಗ್ ಬೂತ್ಗೆ. ಸೊ ಇಲ್ಲಿ 3 ಆಕ್ಟಿವಿಟಿ ಮತ್ತು ಫೋಟೋ ಬೂತ್ ಇತ್ತು. ಸೊ ಅದು ಆಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಫ್ರೀಬೀಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ನಾಂಗ್ಶಿಮ್ದು ಕೌಂಟರ್ಗೆ ನಿಂತ್ಕೊಂಡ್ವಿ. ಸೊ ಅಡಿಷ್ನಲಿ ಈ ಒಂದು ಹೈಬ್ ಇಂಡಿಯಾ ಪಾಪಪ್ ಏನು ನಡೀತಾ ಇದೆಯೋ, ಸೊ ಇಲ್ಲಿ ಆಡಿಷನ್ಸು ಸಹ ನಡೀತಾ ಇತ್ತು. ಸೊ ನೆಕ್ಸ್ಟ್ ಹೈಬ್ ಇಂಡಿಯಾದು ಗರ್ಲ್ ಗ್ರೂಪ್ಗೆ ಆಡಿಷನ್ ಸಹ ನಡೀತಾ ಇತ್ತು. ಸೊ ಅದೆಲ್ಲ ನೋಡ್ತಾ ಇದ್ವಿ. ಜೊತೆಗೆ ನಾಂಗ್ಶಿಮ್ ಕೌಂಟರಲ್ಲಿ ಸ್ಪಿನ್ ದ ವೀಲ್ ಥರ ಇತ್ತು. ಸೊ ನೀವು ಏನು ಅಲ್ಲಿ ಬರುತ್ತೋ ಸೊ ದೇವರ್ ಗಿವಿಂಗ್. ಸೊ 4 ನೂಡಲ್ಸ್ ಪ್ಯಾಕೆಟ್ ಇತ್ತು, 4 ನಾರ್ಮಲ್ ಗಿಫ್ಟ್ಸ್ ಇತ್ತು. ಸೊ ನನಗೂ ನನ್ನ ತಂಗಿಗೂ ನೂಡಲ್ಸ್ ಬಂತು. ಸೊ ಈ ಒಂದು ವಿಡಿಯೋ ಎಂಡಲ್ಲಿ ಐ ವಿಲ್ ಬಿ ಶೋಯಿಂಗ್ ಯಾವೆಲ್ಲ ಫ್ರೀ ಬೀಸ್ ನಮಗೆ ಸಿಕ್ತು ಅಂತ. ಸೊ ಸ್ಟೇ ಟ್ಯೂನ್ ಟಿಲ್ ದಿ ಎಂಡ್, ಎಷ್ಟು ಫ್ರೀ ಬೀಸ್ ಸಿಕ್ತು ನಮಗೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಮೀನ್ ವೈಲ್ ನಾವು ಬೂತ್ಸ್ಗಳಿಗೆ ಹೋಗಬೇಕಾದ್ರೆ ಸೊ ಈ ಒಂದು ಸ್ಟೇಜಲ್ಲಿ ನಿಮಗೆ DJ ನಡೀತಾ ಇತ್ತು, ಡಾನ್ಸ್ಗಳು ನಡೀತಾ ಇತ್ತು, K-pop ಕ್ವಿಜ್ಗಳು ನಡೀತಾ ಇತ್ತು. ಸೊ ಇಲ್ಲಿ ಫೆಲೋ ಫ್ಯಾನ್ಸ್ ಅಥವಾ ಆರ್ಮೀಸ್ಗಳು ಏನಿದ್ರು, ಎಸ್ಪೆಷಲಿ BTS ಆರ್ಮೀಸ್ಗಳು ತುಂಬಾ ಎಂಜಾಯ್, ತುಂಬಾ ಡಾನ್ಸ್ ಮಾಡಿಕೊಂಡು ಇದ್ರು. ಸೊ ಇವೆಲ್ಲ ಒಂದು ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಜೊತೆಗೆ ಇಲ್ಲಿ ಹೈಬ್ ಇಂಡಿಯಾದು CEO ಸಹ ಇದ್ರು. ಸೊ ಅವರು ಅಷ್ಟೇ ವಾರ್ಮ್ ಆಗಿ ಪೀಪಲ್ನ ಗ್ರೀಟ್ ಮಾಡಿ ಫೋಟೋ ಕೇಳಿದವ್ರಿಗೆ ಫೋಟೋ ಎಲ್ಲ ಕೊಡ್ತಾ ಇದ್ರು. ಸೊ ತುಂಬಾನೇ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಟೈಮ್ ನಾನು ನನ್ನ ತಂಗಿ ಒಂದು K-pop ಇವೆಂಟ್ಗೆ ಹೋಗಿದ್ದು, ಅದು ನಮ್ಮ ಬೆಂಗಳೂರಲ್ಲಿ ನಡೀತಾ ಇದ್ದಿದ್ದು. ಸೊ
ನಾಂಗ್ಶಿಮ್ದು ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಶಾಪ್ ಸ್ಟಾಪ್ದು ಪಾಪಪ್ ಬೂತ್ಗೆ. ಇಷ್ಟೊತ್ತಾಯ್ತು ಕ್ಯೂವಲ್ಲಿ ನಿಂತು ಅರ್ಧ ಗಂಟೆ ಇಲ್ಲ ಇನ್ನೂ 45 ಮಿನಿಟ್ಸ್ ಆಯಿತು. ಒಂದೊಂದು ಪಾಪಪ್ಪಲ್ಲೂ ಮಿನಿಮಮ್ ಅಂದರೆ 1 ಅವರ್ ತಗೋತೈತೆ. ಅದರಲ್ಲಿ ನಮ್ಮ ಟಾರ್ಗೆಟ್ ಇರೋದು 5 ಸ್ಟ್ಯಾಂಪ್ಸ್ನ ಕಲೆಕ್ಟ್ ಮಾಡಬೇಕು ಅಂತ. ಸೋ ಫಾರ್ ವಿ ಹ್ಯಾವ್ ಡನ್ 3. ಶಾಪ್ ಸ್ಟಾಪ್ ಮತ್ತೆ ಕಿಯಾದು ಪಾಪಪ್ ಬೂತ್ ನ ಮುಗಿಸ್ಕೊಂಡು ನಾ ಹೊರಟಿದ್ದು H&M ಪಾಪಪ್ಗೆ. ಇಲ್ಲಂತೂ ಸಿಕ್ಕಾಬಟ್ಟೆ ಜನ ಇದ್ರು. ಸೊ ನಾನು ನನ್ನ ತಂಗಿ ಟ್ಯಾಟೂ ಸಹ ಹಾಕಿಸ್ಕೊಂಡ್ವಿ. ಒಂದೇ ಒಂದು ಸ್ಕೀಚ್ ಹೆಂಗೆ 1 ಅವರ್ ಇಂದ ಸೊ ಫೈನಲಿ ನಾವು ಒಂದು 5 ಸ್ಟಿಕ್ಕರ್ಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ 5 ಸ್ಟಿಕ್ಕರ್ಸ್ಗೆ ಒಂದು ಫ್ರೀ ಬಿ ಇತ್ತು. ಸೊ ಅದೇನು ಅಂತ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹೈಬ್ ಇಂಡಿಯಾ ಬೆಂಗಳೂರಿಗೆ ಬಂದು ತುಂಬಾ ಖುಷಿ ಆಯಿತು. ಸೊ ವಿ ಎಂಜಾಯ್ಡ್ ಟು ದ ಫುಲ್ಲೆಸ್ಟ್. ಸೊ ಇವೆಂಟ್ನ ಮುಗಿಸ್ಕೊಂಡು ನಾವು ವಾಪಸ್ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ಅ ಫನ್ ವೀಕೆಂಡ್ ಅಂತಾನೆ ಹೇಳ್ಬೋದು. ಸೊ ಸ್ಟೇ ಟ್ಯೂನ್ ಫಾರ್ ದ ಫ್ರೀ ಬೀಸ್. ಹೈಬ್ ಇಂಡಿಯಾ ಪಾಪಪ್ ಪಾರ್ಕ್ ಇವೆಂಟ್ ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇಲ್ಲಿ ಒಂದಷ್ಟು ಫ್ರೀ ಬೀಸ್ ಗಳಿದೆ. ಸೊ ಏನೆಲ್ಲ ಫ್ರೀ ಬೀಸ್ ಸಿಕ್ತು ಬನ್ನಿ ತೋರಿಸ್ತೀನಿ. ಸೊ ಈ ಒಂದು ಇವೆಂಟ್ ನಾವ್ ಏನ್ ಹೋಗಿದ್ವಿ, ಇಟ್ ಈಸ್ ಲೈಕ್ ಫ್ರೀ ಎಂಟ್ರಿ ಇತ್ತು. ಬಟ್ ನೀವು ಬುಕ್ ಮೈ ಶೋಲಿ ಪ್ರಯರ್ ರಿಜಿಸ್ಟ್ರೇಷನ್ ನ ಮಾಡ್ಕೋಬೇಕಾಗಿತ್ತು, ಅಂದ್ರೆ ಟಿಕೆಟ್ ನ ಬುಕ್ ಮಾಡ್ಕೋಬೇಕಾಗಿತ್ತು. ಸೊ ಒನ್ಸ್ ಟಿಕೆಟ್ ನ ಬುಕ್ ಮಾಡ್ಕೊಂಡು ಬುಕ್ ಮೈ ಶೋಲಿ ಅಲ್ಲಿ ರಿಜಿಸ್ಟ್ರೇಷನ್ ಡೆಸ್ಕ್ ಏನಿದೆಯೋ ಅಲ್ಲಿ ಹೋದ್ರೆ ನಿಮ್ಗೆ ಸ್ಕ್ಯಾನ್ ನ ಮಾಡ್ಕೋತಾರೆ ರಿಜಿಸ್ಟ್ರೇಷನ್ದು. ಆಮೇಲೆ ಈ ತರ ಕೈಗೆ ಬ್ಯಾಂಡ್ಸ್ ನ ಕೊಡ್ತಾರೆ. ಸೊ ಒಂದು ನಂದು, ಒಂದು ನನ್ನ ತಂಗಿದು, ಮತ್ತೆ ಫ್ಯೂ ಲಕ್ಕಿ ಆರ್ಮೀಸ್ ಅಥವಾ ಫ್ಯಾನ್ಸ್ ಗಳು ಏನಿರ್ತಾರೋ ಸೊ ಅವ್ರಿಗೆ ಈ ರೀತಿ ಪಾಸ್ಪೋರ್ಟ್ ಗಳು ಸಿಗತ್ತೆ. ಸೊ ಐ ಥಿಂಕ್ ಇದು ಒಂದು ಕಡಿಮೆನೆ, ಲೈಕ್ ಒಂದು 350 to 400 ಪೀಪಲ್ಗೆ, ಫಸ್ಟ್ 300 to 400 ಪೀಪಲ್ಗೆ ನಿಮ್ಗೆ ಈ ರೀತಿಯಾದ ಒಂದು ಪಾಸ್ಪೋರ್ಟ್ ಸಿಗತ್ತೆ. ಸೊ ಈ ಒಂದು ಪಾಸ್ಪೋರ್ಟ್ ಏಂತಕ್ಕಪ್ಪ ಅಂತಂದ್ರೆ, ಲೈಕ್ ಇಲ್ಲಿ ಹೈಬ್ ಇಂಡಿಯಾ ಪಾಪಪ್ ಪಾರ್ಕ್ ಜೊತೆ ಅಫಿಲಿಯೇಟ್ ಆಗಿರ್ತಾರಲ್ಲ, ಲೈಕ್ ಕಿಯಾ, ನಾಂಗ್ಶೆಮ್, ಸ್ಯಾಮ್ಸಂಗ್, ಶಾಪ್ ಸ್ಟಾಪ್ ಮತ್ತೆ H&M ಬ್ಯೂಟಿ. ಸೊ ಇವ್ರದ್ದು ಪಾಪಪ್ ಬೂತ್ ಗಳಿರತ್ತೆ. ಸೊ ಅಲ್ಲಿ ಹೋಗಿ ನೀವು ಆಕ್ಟಿವಿಟಿನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸ್ಟ್ಯಾಂಪ್ಸ್ ನ ಹೊಡಿತಾರೆ ಹಿಂಗೆ. ಸೊ ಈ ಒಂದು ಸ್ಟ್ಯಾಂಪ್ ನ ನೀವು ಕಲೆಕ್ಟ್ ಮಾಡ್ಕೊಂಡ್ರೆ, ಸೊ 4 ಸ್ಟ್ಯಾಂಪ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ಸ್ಟಿಕ್ಕರ್ ಪ್ಯಾಕ್ ಸಿಗುತ್ತೆ. 5 ಸ್ಟ್ಯಾಂಪ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ಕೀ ರಿಂಗ್, 6 ಸ್ಟ್ಯಾಂಪ್ಸ್ ಇತ್ತು ಅಂತಂದ್ರೆ ಒಂದು ಹ್ಯಾಂಡ್ ಫ್ಯಾನ್ ಸಿಗತ್ತೆ. ಸೊ ಈ ರೀತಿಯಾದ ಸ್ಟ್ಯಾಂಪ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅಟ್ ದಿ ಎಂಡ್ ಈ ಒಂದು ಪಾಸ್ಪೋರ್ಟ್ ನ ಹೈಬ್ ಮರ್ಚ್ ಕಡೆ ತೋರಿಸಿದ್ರೆ ನಿಮ್ಗೆ ಫ್ರೀ ಬೀಸ್ ನ ಸಿಗತ್ತೆ. ಸೊ ಅದೇನ್ ನಮಗ್ ಸಿಕ್ತು ಅಂತ ನಿಮ್ಗೆ ಕೊನೆಯಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಏನ್ ತೋರಿಸ್ತಾ ಇರೋದು ಒಂದು ನಂದು, ಒಂದು ನನ್ನ ತಂಗಿದು ಫ್ರೀ ಬೀಸ್ ಆಗಿರತ್ತೆ. ಸೊ ಎಂಟ್ರಿಯಲ್ಲಿ ನಿಮ್ಗೆ ಈ ತರ ಪಾಸ್ಪೋರ್ಟ್ ನ ಕಲೆಕ್ಟ್ ಮಾಡ್ಕೊಂಡು ಒಳಗಡೆ ಎಂಟರ್ ಆದ್ರೆ ಪ್ರತಿಯೊಂದು ಬೂತ್ ಹೋಗಿ ನೀವು ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ನಾವು ಫಸ್ಟ್ ಹೋಗಿದ್ದು ಸ್ಯಾಮ್ಸಂಗ್ ಪಾಪಪ್ ಬೂತ್ಗೆ. ಸೊ ಸ್ಯಾಮ್ಸಂಗ್ ಪಾಪಪ್ ಬೂತ್ ಅಲ್ಲಿ ನಿಮ್ಗೆ ಏನ್ ಆಕ್ಟಿವಿಟಿ ಇತ್ತು ಅಂತಂದ್ರೆ, ಒಂದು ವಾಕರ್ ಇರತ್ತೆ. ಸೊ ಅಲ್ಲಿ ವಾಕರ್ ಅಲ್ಲಿ ಜಸ್ಟ್ ಲೈಕ್ ನೀವು ರ್ಯಾಂಪ್ ವಾಕ್ ತರ ಮಾಡೋದು ಅದೊಂದಿರತ್ತೆ. ಜೊತೆಗೆ ಡಾನ್ಸ್ ಫ್ಲೋರ್ ತರ ಒಂದಿರತ್ತೆ, ಅಲ್ಲಿ ಡಾನ್ಸ್ ಮಾಡಬಹುದು. ಮತ್ತೆ ಇನ್ನೊಂದು 360 ಡಿಗ್ರಿ. ಸೊ ಈ ಒಂದು 3 ಆಕ್ಟಿವಿಟಿಲಿ ಯು ಕ್ಯಾನ್ ಚೂಸ್ ಎನಿ 2. ಸೊ ನಾನು ಒಂದು ವಾಕರ್ ಅಲ್ಲಿ ವಾಕ್ ಮಾಡಿದೆ, ಇನ್ನೊಂದು ಡಾನ್ಸ್ ಫ್ಲೋರ್ ಅಲ್ಲಿ ಲೈಕ್ ನಾನು ನನ್ನ ತಂಗಿ ಒಂದ್ ಸಣ್ಣ ಡಾನ್ಸ್ ಮಾಡಿದ್ವಿ. ನಂತರ ಅಲ್ಲಿ ಒಂದು ಫೋಟೋ ಬೂತ್ ತರ ಇತ್ತು. ಸೊ ಅಂದ್ರೆ ಅವ್ರದ್ದು ಲೇಟೆಸ್ಟ್ ಲಾಂಚ್ ಸ್ಯಾಮ್ಸಂಗ್ S26 ಅಲ್ಲಿ ಫೋಟೋಸ್ ನ ಅಲ್ಲೇ ಹೊಡೆದು ಪ್ರಿಂಟ್ ಮಾಡಿ ಕೊಡ್ತಾರೆ. ಸೊ 2 ಫೋಟೋಸ್ ನ ತಗೊಂಡ್ವಿ, ನೀಟಾಗಿ ಹಿಂಗೆ ಒಂದು ಫ್ರೇಮ್ಗೆ ತರ ಹಾಕಿ ಕೊಡ್ತಾರೆ. ಸೊ ಇದು ಸ್ಯಾಮ್ಸಂಗ್ ಇದರಲ್ಲಿ ನಮ್ಗೆ ಸಿಕ್ಕಿದ್ದು. ನಂತರ ಅಲ್ಲಿ ಸ್ಟ್ಯಾಂಪ್ ಹಾಕಿಸ್ಕೋಬೇಕಿದ್ರೆ ನಮ್ಗೆ ಅಲ್ಲಿ ಒಂದು ಸ್ಪಿನ್ ಮಾಡೋ ಅವಕಾಶ ಕೊಡ್ತಾರೆ. ಸೊ ಸ್ಪಿನ್ ಮಾಡ್ಬೇಕಿದ್ರೆ ನನಗೆ ಒಂದು ಪಾಪ್ ಸಾಕೆಟ್ ಸಿಕ್ತು ಆಸ್ ಅ ಫ್ರೀ ಬಿ. ನನ್ನ ತಂಗಿಗೆ ಕೀ ಚೈನ್ ಸಿಕ್ತು. ಸೊ ಕೀ ಚೈನ್ ಒಂಥರ ಚೆನ್ನಾಗಿದೆ. ಅಲ್ಲಿ ಬೇರೆ ಎಷ್ಟು ಫ್ರೀ ಬೀಸ್ ಇತ್ತು, ಲೈಕ್ ನೀವು ಸ್ಪಿನ್ ಮಾಡಿದ್ರೆ ಮೇ ಬಿ ವಾಟರ್ ಬಾಟಲ್, ಕ್ಯಾಪ್, ಟೋಟ್ ಬ್ಯಾಗ್ ಈ ತರ ಎಲ್ಲ ಇತ್ತು. ಸೊ ನಮ್ಗೆ ಪಾಪ್ ಸಾಕೆಟ್ ಮತ್ತೆ ಕೀ ಚೈನ್ ಮತ್ತೆ ಇದೊಂದು ಬ್ಯೂಟಿಫುಲ್ ಒಂದು ಮೆಮರಿ ತರ ಆಯ್ತು, ಒಂದು ಫೋಟೋ ಕಾರ್ಡ್ ತರ ಇದ್ ಸಿಕ್ತು. ಸೊ ಇದು ಸ್ಯಾಮ್ಸಂಗ್ ಪಾಪಪ್ ಬೂತ್ ಅಲ್ಲಿ ಆಯ್ತು. ಸೊ ಸ್ಯಾಮ್ಸಂಗ್ ಪಾಪಪ್ ಬೂತ್ ನ ಮುಗಿಸ್ಕೊಂಡು ನಾವ್ ಹೋಗಿದ್ದು ನಾಂಗ್ಶಿಮ್ದು ಪಾಪಪ್ ಬೂತ್ಗೆ. ಸೊ ನಾಂಗ್ಶಿಮ್ ಅಲ್ಲಿ ಲೈಕ್ ನಂದಲೆಸ್ ಲೈಕ್ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಸ್ಪಿನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ನೂಡಲ್ಸ್ ಗಳು, 4 ಫ್ಲೇವರ್ಡ್ ನೂಡಲ್ಸ್ ಮತ್ತೆ 4 ಗಿಫ್ಟ್ ಐಟಮ್ಸ್ ಇರುತ್ತೆ, ಲೈಕ್ ಮಿರರ್ ಮತ್ತೆ ಇನ್ನೊಂದು ನಾಂಗ್ಶಿಮ್ದು ಕೀ ಚೈನ್. ಸೊ ಈ ತರದ್ದೆಲ್ಲ. ಸೊ ನಮ್ಗೆ ಸ್ಪಿನ್ ಮಾಡಿದಾಗ ನೂಡಲ್ಸ್ ಬಂತು ನಮ್ಗೆ. ಸೊ ಈ ಬ್ಯಾಗ್ ಅಲ್ಲಿ ಹಾಕಿ ಕೊಟ್ರು. ಸೊ ಈ ಬ್ಯಾಗ್ ಅಲ್ಲಿ ಲೈಕ್ ನನಗೆ ಬಂದಿದ್ದು ನಾಂಗ್ಶಿಮ್ದು ಸೂಪರ್ ಸ್ಪೈಸಿ ನೂಡಲ್ಸ್.
ಸೊ ನಮ್ ನೂಡಲ್ಸ್ ಬರ್ಲಿ ಅಂತಾನೆ ಇತ್ತು, ಸೊ ಅದೇ ಬಂತು ನಮ್ಗೆ. ನಾಂಗ್ಶಿಮ್ದು ನೂಡಲ್ಸ್ ಸಿಕ್ತು, ಜೊತೆಗೆ ಇಲ್ಲಿ ಒಂದು ಪೋಸ್ಟರ್ ಮತ್ತೆ ಕ್ಯೂಟ್ ಸ್ಟಿಕರ್ಸ್ ನಾಂಗ್ಶಿಮ್ದು. ಸೊ ಇದ್ ಸಿಕ್ತು ಒಂದು ಬ್ಯಾಗ್ ಅಲ್ಲಿ. ನನ್ನ ತಂಗಿಗೆ ನಾಂಗ್ಶಿಮ್ದು ಕಿಮ್ಚಿ ಫ್ಲೇವರ್ಡ್ ನೂಡಲ್ಸ್ ಸಿಕ್ತು. ಅಗೇನ್ ಸ್ಟಿಕರ್, ಒಂದು ಅಡ್ವರ್ಟೈಸ್ಮೆಂಟ್ ಪೇಪರ್ ತರ ಅಡ್ವರ್ಟೈಸ್ಮೆಂಟ್ ನಾಂಗ್ಶಿಮ್ದು, ಇನ್ನೊಂದು ಸ್ಟಿಕರ್ ಕಾರ್ಡ್. ಇದು ನಮ್ಗೆ ಸಿಕ್ಕಿದ್ದು ನಾಂಗ್ಶಿಮ್ದು ಪಾಪ್ ಸ್ಟೋರ್ ಅಲ್ಲಿ. ಸೊ ಸ್ಪಿನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲೇ ನಾಂಗ್ಶಿಮ್ಗೆ ಹೋದ್ರೆ ನಿಮ್ಗೆ ಫ್ರೀ ಬಿ ತರ ಟೇಸ್ಟ್ ಮಾಡ್ಲಿಕ್ಕೆ ನಾಂಗ್ಶಿಮ್ ನೂಡಲ್ಸ್ ಕೊಡ್ತಾರೆ. ಜೊತೆಗೆ ಅಲ್ಲೇನೆ ನೀವು ಈ ಒಂದು ಪಾಸ್ಪೋರ್ಟ್ಗೆ ಸ್ಟ್ಯಾಂಪ್ ನ ಹಾಕಿಸ್ಕೋಬಹುದು. ಸೊ ಇದುವರೆಗೂ ನಮ್ಗೆ 2 ಸ್ಟ್ಯಾಂಪ್ ಆಯ್ತು, ಒಂದು ಸ್ಯಾಮ್ಸಂಗ್ದು, ಇನ್ನೊಂದು ನಾಂಗ್ಶಿಮ್ದು. ಸೊ ನಾಂಗ್ಶಿಮ್ದು ಪಾಪ್ ನ ಬೂತ್ ನ ಮುಗಿಸ್ಕೊಂಡು ನಾವು ಹೊರಟಿದ್ದು ಶಾಪರ್ ಸ್ಟಾಪ್ ಪಾಪ್ ಅಪ್ ಬೂತ್. ಅಪ್ಪ, ಈ ಒಂದು ಪಾಪ್ ಅಪ್ ಬೂತ್ ಏನಿರುತ್ತೋ ಅಲ್ಲಿ ರಶ್ ಮಾತ್ರ ಹೆವಿ ಇರ್ತು. ಸೊ ಒಂದೊಂದು ಪಾಪ್ ಅಪ್ ಬೂತ್ ಅಲ್ಲೂ ಲೈಕ್ ಆಲ್ಮೋಸ್ಟ್ 45 minutes to 1 hour ಕಾದಿದೀವಿ ನಾವು. ಮೀನ್ ವೈಲ್ ಬ್ಯಾಕ್ ಎಂಡ್ ಅಲ್ಲಿ ಮ್ಯೂಸಿಕ್ ಲೈಕ್ DJ, ಸೊ ಆ ಸಾಂಗ್ಸ್ ಎಲ್ಲ ಇತ್ತು, ವೈಬ್ ಇತ್ತು. ಸೊ ಅಲ್ಲೆಲ್ಲ ಲೈಕ್ ಫೆಲೋ ಆರ್ಮೀಸ್ ಅಥವಾ ಫ್ಯಾನ್ಸ್ ಗಳಲ್ಲೆಲ್ಲ ಡಾನ್ಸ್ ಮಾಡ್ತಾ ಇದ್ರು, ಒಂಥರ ವೈಬ್ ಚೆನ್ನಾಗೇ ಇತ್ತು. ಸೊ ನೆಕ್ಸ್ಟ್ ನಾವು ಶಾಪರ್ ಸ್ಟಾಪ್ ಅಲ್ಲಿ ಸ್ಟ್ಯಾಂಪ್ ನ ಕಲೆಕ್ಟ್ ಮಾಡಕ್ಕೆ ಹೋದಾಗ ಅಲ್ಲಿ ಲೈಕ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡ್ರು. ಜೊತೆಗೆ ನಮ್ಗೆ ಅಲ್ಲಿ ಶಾಪರ್ ಸ್ಟಾಪ್ ಕಡೆಯಿಂದ ಲೈಕ್ ಫೇಸ್ ಮಾಸ್ಕ್ ಗಳು ಸಿಕ್ತು. ಸೊ ಆ ಒಂದು ಬೂತ್ ಅಲ್ಲಿ ಲೈಕ್ ಆಕ್ಟಿವಿಟಿ ತರ ಅಂತಂದ್ರೆ 2 ಇತ್ತು. ಒಂದು ಲೈಕ್ ಆನ್ ಸ್ಪಾಟ್ ಲೈಕ್ ನೀವು ಮೇಕಪ್ ನ ಮಾಡಿಸ್ಕೋಬಹುದಿತ್ತು, ಲೈಕ್ ಲಿಪ್ಸ್ಟಿಕ್ ಹಾಕಿ ಲೈಕ್ ಹೈ ಶ್ಯಾಡೋ ಹಾಕಿ ಕೊಡ್ತಿದ್ರು. ಇನ್ನೊಂದ್ ಕಡೆ ಕೊರಿಯನ್ ಕಲರ್ ಅನಾಲಿಸಿಸ್ ತರ ಏನೋ ನಡೆಸ್ತಾ ಇದ್ರು. ಸೊ ಹೆವಿ ರಶ್ ಇತ್ತು. ಸೊ ನಾವು ಅಷ್ಟಕ್ಕೆಲ್ಲ ನಿಂತ್ಕೊಳಕ್ ಹೋಗ್ಲಿಲ್ಲ. ಜಸ್ಟ್ ಲೈಕ್ ನಾವೊಂದು ಬೇಸಿಕ್ ರಿಜಿಸ್ಟ್ರೇಷನ್ ನ ಮಾಡ್ಕೊಂಡು ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ಕೊಂಡು ಸೊ ಈ ಒಂದು ಫೇಸ್ ಮಾಸ್ಕ್ ಗಳನ್ನ ಕೊಟ್ರು. ಸೊ ಇದಾಯ್ತು ಶಾಪರ್ ಸ್ಟಾಪ್ದು. ಸೊ ಶಾಪರ್ ಸ್ಟಾಪ್ ನ ಮುಗಿಸ್ಕೊಂಡು ನಾವು ಹೊರಟಿದ್ದು ಕಿಯಾದು ಪಾಪ್ ಅಪ್ ಬೂತ್ ಇತ್ತಲ್ಲ, ಸೊ ಅಲ್ಲಿಗೆ ಹೋದ್ವಿ. ಸೊ ಅಲ್ಲೂ ಅಷ್ಟೇ ಅಗೇನ್ ಲೈಕ್ 45 minutes ತನಕ ನಾವು ಲೈನ್ ಅಲ್ಲಿ ಕಾದು ನೆಕ್ಸ್ಟ್ ಹೋದ್ವಿ. ಸೊ ಅಲ್ಲೂ ಅಷ್ಟೇ 2 ಆಕ್ಟಿವಿಟಿ ಇತ್ತು. ಒಂದು ಲೈಕ್ ಅಲ್ಲಿ ಒಂದು ಫೋಟೋ ಬೂತ್ ತರ ಇತ್ತು. ಸೊ ಅಲ್ಲಿ ಲೈಕ್ ನೀವೇನೇ ಪೋಸ್ ಮಾಡ್ಕೊಂಡು ಫೋಟೋ ಹೊಡ್ಕೊಂಡು ಯು ಹ್ಯಾವ್ ಟು ಪೋಸ್ಟ್ ಇಟ್ ಆನ್ ಯರ್ ಸೋಷಿಯಲ್ ಮೀಡಿಯಾ. ಇನ್ನೊಂದು 2 ಕಾರ್ ನಿಲ್ಸಿದ್ರು. ಆ ಕಾರ್ ಒಳಗಡೆ ಹೋಗಿ ನಿಮ್ಮ ಇಷ್ಟ ಬಂದ ಸಾಂಗ್ಸ್ ನ ಹಾಕೊಂಡು ಲೈಕ್ ವೈಬ್ ಮಾಡೋದು, ಡಾನ್ಸ್ ಮಾಡ್ಕೊಂಡು ರೀಲ್ಸ್ ನ ಪೋಸ್ಟ್ ಮಾಡ್ಬೇಕಿತ್ತು. ಸೊ ನಾವು ರೀಲ್ಸ್ ಎಲ್ಲ ಯಾರಪ್ಪ ಪೋಸ್ಟ್ ಮಾಡೋರು ಅಂದ್ಬಿಟ್ಟು ಜಸ್ಟ್ ಲೈಕ್ ಹೋಗಿ ಫೋಟೋಸ್ ನ ಹೊಡ್ಕೊಂಡು ಲೈಕ್ ಇಲ್ಲೇ ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಫೋಟೋಸ್ ನ ಹೊಡ್ಕೊಂಡು ಅಲ್ಲೇ ಪೋಸ್ಟ್ ಮಾಡಿ ಅಲ್ಲಿ ಲೈಕ್ ನಾವು ಸ್ಟ್ಯಾಂಪ್ ಹಾಕಿಸ್ಕೋಬೇಕಾದ್ರೆ ಒಂದಷ್ಟು ಚೀಟಿಗಳು ಬರ್ದು ಹಾಕಿದ್ರು ಬೋಲ್ ಅಲ್ಲಿ. ಸೊ ಆ ಚೀಟೀಸ್ ನ ಪಿಕ್ ಮಾಡಿದ್ರೆ ಲೈಕ್ ನಿಮ್ಗೆ ಏನು ಫ್ರೀ ಬೀಸ್ ಸಿಗುತ್ತೆ ಅದು ಸಿಗುತ್ತೆ. ಸೊ ನನಗೆ ಕಿಯಾ ಪಾಪ್ ಅಪ್ ಬೂತ್ ಅಲ್ಲಿ ನನಗೆ ಈ ಒಂದು ಬ್ಯೂಟಿಫುಲ್ ಗ್ಲಾಸ್ ಜಾರ್ ಸಿಕ್ತು, ಲೈಕ್ ಕೋಲ್ಡ್ ಕಾಫಿ ಅಥವಾ ನೀರ್ಗಿರ್ ಹಾಕೊಂಡು ಕುಡಿಯೋಕೆ ಚೆನ್ನಾಗಿದೆ ಇದು. ಸೊ ಇಲ್ಲಿ ಕಿಯಾ ಅಂತ ಇದೆ, ಕಿಯಾ ಇಂಟು ಹೈಬ್. ಸೊ ಈ ಒಂದು ಬ್ಯೂಟಿಫುಲ್ ಗ್ಲಾಸ್ ಜಾರ್ ಸಿಕ್ತು. ಸೊ ನನ್ನ ತಂಗಿಗೆ ಈ ಒಂದು ಟೋಟ್ ಬ್ಯಾಗ್. ಸೊ ಈ ಟೋಟ್ ಬ್ಯಾಗ್ 2 ಕಲರ್ ಅಲ್ಲಿ ಇತ್ತು, ಒಂದು ವೈಟ್ ಇನ್ನೊಂದು ಬ್ಲಾಕ್. ಸೊ ನಾವು ಬ್ಲಾಕ್ ಕೇಳಿದ್ವಿ, ಬ್ಲಾಕ್ ಖಾಲಿ ಆಗೋಗಿತ್ತು. ಸೊ ವೈಟ್ ಟೋಟ್ ಬ್ಯಾಗ್ ಸಿಕ್ತು. ಸೊ ಅದಲ್ದೇನೆ ಕಿಯಾದಲ್ಲಿ ಒಂದು ಬಕೆಟ್ ಹ್ಯಾಟ್ ತರ ಇತ್ತು. ಸೊ ಬಕೆಟ್ ಹ್ಯಾಟ್ ಸಿಗ್ಲಿಲ್ಲ. ಸೊ ಇವೆರಡು ನಮ್ಗೆ ಕಿಯಾ ಬೂತ್ ಅಲ್ಲಿ ನಮ್ಗೆ ಸಿಕ್ತು. ಸೊ ಅಗೇನ್ ನಮ್ದು 4 ಸ್ಟ್ಯಾಂಪ್ ಕಲೆಕ್ಟ್ ಆಯ್ತು, ಒಂದು ನಾಂಗ್ಶಿಮ್, ಸ್ಯಾಮ್ಸಂಗ್ ಅಂಡ್ ಶಾಪರ್ ಸ್ಟಾಪ್ದು ಮತ್ತೆ ಕಿಯಾದು. ಸೊ ಲಾಸ್ಟ್ ನಾವು ಹೊರಟಿದ್ದೆ H&M ಬ್ಯೂಟಿದು ಬೂತ್ಗೆ ಹೋದ್ವಿ. ಸೊ ಅಲ್ಲಿ ಅಂತೂ ಯಪ್ಪ ಏನ್ ರಶ್ ಅಪ್ಪ. ಸೊ ಅದೇ ನಮ್ದು ಲಾಸ್ಟ್ ಬೂತ್ ಆಗಿತ್ತು. ಸೊ ಅಲ್ಲಿ ಅಲ್ಲೂ ಅಷ್ಟೇನೆ ಫನ್ ಆಕ್ಟಿವಿಟಿ ತರ ಒಂದಿತ್ತು, ಒಂದು ಫೋಟೋ ಬೂತ್ ಇತ್ತು. ಜೊತೆಗೆ ಲೈಕ್ ನಿಮ್ಗೆ ಟ್ಯಾಟೂಸ್ ಹಾಕ್ಸ್ಕೋಬಹುದಿತ್ತು. ಸೊ ಇಲ್ಲಿ ನಾನು ನನ್ನ ತಂಗಿ ಈ ಒಂದು ಟ್ಯಾಟೂನ ಲೈಕ್ ಟೆಂಪ್ರರಿ ಟ್ಯಾಟೂನ ಹಾಕಿಸ್ಕೊಂಡ್ವಿ. ಇಲ್ಲ ಅಂತಂದ್ರೆ ಫೇಸ್ ಒಂದು ಟ್ಯಾಟೂ, ಗ್ಲಿಟರ್ ಟ್ಯಾಟೂಸ್ ಏನೋ ಹಾಕ್ತಿದ್ರು. ಸೊ ನಾವು ಅದೆಲ್ಲ ಹಾಕಿಸ್ಕೊಳಕ್ ಹೋಗ್ಲಿಲ್ಲ, ಯಾಕಂದ್ರೆ ಟ್ರಾವೆಲ್ ಮಾಡ್ಬೇಕಿತ್ತು ಅಂತ. ಸೊ ಕೈಗೆ ಈ ಒಂದು ಟ್ಯಾಟೂಸ್ ನ ಹಾಕಿಸ್ಕೊಂಡು ಒಂದು ಫನ್ ಆಕ್ಟಿವಿಟಿ ಇತ್ತು. ಲೈಕ್ 20 seconds ಅಲ್ಲಿ ನೀವು 4 ಲೈಕ್ ಡಿಫ್ರೆಂಟ್ ಮಿಕ್ಸ್ ಮಾಡಿರ್ತಾರೆ. ಸೊ ಅದನ್ನ ಕಾಂಬಿನೇಷನ್ ತರ ಮಾಡಿ 20 seconds ಅಲ್ಲಿ ಮಾಡ್ಬೇಕು ಅಂತ. ಸೊ ನಾನ್ ಕಂಪ್ಲೀಟ್ ಮಾಡಿದೆ. ಲೈಕ್ ನನ್ನ ತಂಗಿಗೆ ಅವರು ಲೈಕ್ ಲಾಸ್ಟ್ ಒಂದು ಇತ್ತು, ಲೈಕ್ ಎಕ್ಸ್ಟ್ರಾ 2 seconds ಏನಾಯ್ತು. ಸೊ ಅವಳು ಕೀ ಚೈನ್ ಸಿಗ್ಲಿಲ್ಲ. ಸೊ ನನಗೆ ಈ ಒಂದು H&M ಕಡೆಯಿಂದ ಈ ಒಂದು ಕೀ ಚೈನ್ ಸಿಕ್ತು. ನಂತರ ನಾನು ನನ್ನ ತಂಗಿ ಅಲ್ಲಿ H&M ಫೋಟೋ ಬೂತ್ ಇತ್ತಲ್ಲ, ಸೊ ಆ ಒಂದು ಫೋಟೋ ಬೂತ್ ಅಲ್ಲಿ ಈ ಒಂದು ಫೋಟೋಸ್ ನ ಹೊಡಿಸ್ಕೊಂಡ್ವಿ. ಸೊ ಇದು H&M ಬೂತ್ ಅಲ್ಲಿ ನಮಗ್ ಸಿಕ್ಕಿದ್ದು. ಸೊ ಅಲ್ಲಿ ಸ್ಟ್ಯಾಂಪ್ ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಟೋಟಲ್ 5 ಸ್ಟ್ಯಾಂಪ್ ಆಯ್ತು. 6th ಸ್ಟ್ಯಾಂಪ್ ಏನು ಅಂತಂದ್ರೆ, ನೀವು ಹೈಬ್ ಮರ್ಚ್ ಹಾಕಿರ್ತಾರಲ್ಲ ಆ ಒಂದು ಸ್ಟಾಲ್ ಅಲ್ಲಿ ಏನಾರ ಪರ್ಚೇಸ್ ಮಾಡ್ತು ಅಂತಂದ್ರೆ ಈ ಒಂದು 6th ಸ್ಟ್ಯಾಂಪ್ ಸಿಗುತ್ತೆ. ಸೊ ನಾವಲ್ಲೇನು ಪರ್ಚೇಸ್ ಏನು ಮಾಡಕ್ ಹೋಗ್ಲಿಲ್ಲ. ಸೊ 5 ಸ್ಟ್ಯಾಂಪ್ ಆಯ್ತು ನಂದು ನನ್ನ ತಂಗಿದುವೆ. ಸೊ 5 ಸ್ಟ್ಯಾಂಪ್ ಆದ್ಮೇಲೆ ಅಲ್ಲಿ ಹೋಗಿ ಪಾಸ್ಪೋರ್ಟ್ ನ ತೋರ್ಸಿದ್ಮೇಲೆ ಲೈಕ್ ನಮ್ಗೆ ಅಲ್ಲಿಂದ ಒಂದು ಬಾಕ್ಸ್ ನ ಕೊಟ್ರು. ಸೊ ಇದು ಕೀ ಚೈನ್. ಸೊ ಹೈಬ್ ಪಾಪ್ ಅಪ್
ಸೊ ಈ ಒಂದು ಕೀ ಚೈನ್ ನಮ್ಗೆ ಲಾಸ್ಟ್ ಅಲ್ಲಿ ಆಸ್ ಅ ಫ್ರೀ ಬಿ ಲೈಕ್ 5 ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಈ ಒಂದು ಕೀ ಚೈನ್ ನಮ್ಗೆ ಸಿಕ್ತು. ಸೊ ನನ್ಗೊಂದು, ನನ್ನ ತಂಗಿಗೊಂದು, ಸೊ 2 ಕೀ ಚೈನ್ ನಮ್ಗೆ ಸಿಕ್ಕಿದ್ದು ಆಸ್ ಅ ಫ್ರೀ ಬಿ ಲಾಸ್ಟ್ ಅಲ್ಲಿ ಈ ಒಂದು ಪಾಸ್ಪೋರ್ಟ್ ಇದ್ದಿದ್ದಕ್ಕೆ. ಸೊ ನಂದೆಲೆಸ್ ನೀವು ಬೇರೆ ಪಾಪಪ್ ಬೂತ್ ಹೋಗಿ ಆ ಒಂದು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಿತ್ತು, ಮತ್ತೆ ಅಲ್ಲಿ ಕೊಡುವಂತ ಫ್ರೀ ಬೀಸ್ ನ ನೀವು ಕಲೆಕ್ಟ್ ಮಾಡ್ಕೋಬಹುದಿತ್ತು. ಸೊ ಇದಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಇನ್ ಹೈಬ್ ಇಂಡಿಯಾ ಪಾಪಪ್ ಪಾರ್ಕ್. ಒಂಥರ ವೈಬ್ ಚೆನ್ನಾಗಿತ್ತು, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಲೈಕ್ ಫೆಲೋ ಫ್ಯಾನ್ಸ್ ನ ನೋಡಿ ಲೈಕ್ ತುಂಬಾ ಎನರ್ಜೆಟಿಕ್ ಆಗಿತ್ತು, ವೈಬ್ ನಿಜವಾಗ್ಲೂ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ಪ್ಲಸ್ ಏನು ಅಂತಂದ್ರೆ ವಿ ಗಾಟ್ ಟು ಮೀಟ್ ಹೈಬ್ ಇಂಡಿಯಾ ಅದು CEO ಮೀಟ್ ಮಾಡಿದ್ವಿ. ಸೊ ಈ ವಾಸ್ ಲೈಕ್ ಅ ವೆರಿ ವಾರ್ಮ್ ಪರ್ಸನ್, ಲೈಕ್ ಯಾರೇ ಸಿಕ್ಕಿ ಮಾತಾಡ್ಸಿದ್ರು, ಹಿ ವಾಸ್ ಸ್ಪೀಕಿಂಗ್, ಫೋಟೋ ಕೇಳಿದ್ರೆ ಫೋಟೋ ಕೊಡ್ತಾ ಇದ್ರು. ಸೊ ಇವೆಂಟ್ ಸುತ್ತ ಓಡಾಡ್ತಾ ಇದ್ರು CEO. ಸೊ ಇಟ್ ವಾಸ್ ಓವರ್ ಆಲ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಎಷ್ಟಾಗುತ್ತೋ ಅಷ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಹೋಪ್ ಫ್ಯೂಚರ್ ಅಲ್ಲಿ ಇದೇ ರೀತಿಯಾದ ಬೇರೆ ಬೇರೆ ಕೆಪಾಪ್ ಇವೆಂಟ್ಸ್ ಗಳು ನಡೀಲಿ ನಮ್ಮ ಬೆಂಗಳೂರಲ್ಲೂ, ಮತ್ತೆ ಮೈಸೂರು, ಬೆಂಗಳೂರು ನಡೀಲಿ. ಚೆನ್ನಾಗಿರತ್ತೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ. ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸಿಗುವ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಟೇಕ್ ಕೇರ್ ಅಂಡ್ ಬೈ ಗೈಸ್.